ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗುರು ಮತ್ತು ಶನಿಯ ಸಂಚಾರ ಮತ್ತು ರಾಹು ಕೇತುವಿನ ಸಂಚಾರಗಳಿಂದ ಬಂಧು ಮಿತ್ರರೊಂದಿಗೆ ಕಲಹಗಳು, ವಿಶೇಷವಾದ ಅನೇಕ ಅನಾರೋಗ್ಯ ಪೀಡೆಗಳು ಸಹ ಕಾಡ್ತಾ ಬರ್ತವೆ. ಮತ್ತು ಅನೇಕರಿಗೆ ಶಸ್ತ್ರಚಿಕಿತ್ಸೆಗಳು ಅಂದರೆ ಆಪರೇಷನ್ ಅಂತಹ ಕಾರ್ಯಗಳು ನಡೆಯುವಂಥದ್ದು ಮತ್ತು ಅನೇಕ ರೀತಿಯಿಂದ ಹೊಟ್ಟೆಗೆ ಅಂದರೆ ಲಿವರಿಗೆ ಮತ್ತು ಕರುಳಿಗೆ ಸಂಬಂಧಪಟ್ಟಂತಹ ಅನೇಕ ರೋಗಗಳು ಸಹ ನಿಮ್ಮನ್ನು ಕಾಡಬಹುದಾಗಿದೆ. ಆದಷ್ಟು ಸಹ ಮಿಥುನ ರಾಶಿಯವರು ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ವರ್ಷದ ಮಧ್ಯಭಾಗದಿಂದ ಉತ್ತಮವಾಗಿ ಹಣಕಾಸಿನಲ್ಲಿ ಚೇತರಿಕೆ ಉಂಟಾಗ್ತಾ ಬರುತ್ತೆ. ಭೂ ವ್ಯವಹಾರಗಳು ನಡೀತಾ ಬರ್ತವೆ. ನಿಂತು ಹೋದ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಪ್ರಗತಿ ಪ್ರಾರಂಭ ಸ್ಟಾರ್ಟ್ ಆಗ್ತಾ ಬರುತ್ತೆ. ಮತ್ತು ವರ್ಷದ ಕೊನೆಯಲ್ಲಿ ಆದಷ್ಟು ಈ ಮಿಥುನ ರಾಶಿಯವರು ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸುವುದು ಸೂಕ್ತ. ರಾಹುಕೇತುಗಳ ಪ್ರಭಾವದಿಂದ ಕುಟುಂಬದಲ್ಲಿ ಕಲಹಗಳು, ಕೆಲವೊಂದು ಸಣ್ಣ ಜಗಳಗಳೇ ವಿಪರೀತವಾಗಿ ವಿವಾಹ ವಿಚ್ಛೇದನಗಳೇ ಆಗಬಹುದು. ಅಂತಹ ಸಾಧ್ಯತೆಗಳು, ಸಂಭವಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆದಷ್ಟು ಸಹ ಮಿಥುನ ರಾಶಿಗಳು ಸಹ ಆದಷ್ಟು ಗುರುಗಳ ವಾಕ್ಯದಂತೆ ನಡೆಯುವುದು, ಗುರುಗಳ ವಾಕ್ಯದಂತೆ ನಡೆದು ಇಷ್ಟಕಾಮೇಶ್ವರಿ ಆರಾಧನೆ ಮತ್ತು ಶ್ರೀಚಕ್ರದ ಆರಾಧನೆಯನ್ನು ಮಾಡುವುದರಿಂದ ಬರುವಂತಹ ಎಲ್ಲ ಅಪಾಯಗಳಿಂದಲೂ ಸಹ ಪಾರಾಗಬಹುದಾಗಿದೆ. ಮತ್ತು ಮಿಥುನ ರಾಶಿಯವರಿಗೆ ವಿಶೇಷವಾಗಿ ತಮ್ಮ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡುವುದು ಮತ್ತು ತಾಯಿಯ ಆರೋಗ್ಯದ ಪೋಷಣೆಯನ್ನು ಮಾಡುವುದು, ಅದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸಿಗೆ ತೃಪ್ತಿಯನ್ನು ನೀಡಿದುವುದು, ಇದೆಲ್ಲವೂ ಸಹ ಬಹು ಮುಖ್ಯವಾಗಿರುತ್ತೆ ಅಂತಂದು ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ.